ದೇವೇಗೌಡರು ಫ್ಯಾಮಿಲಿ ಟಾರ್ಗೆಟ್ ಮಾಡ್ತಿದ್ದಾರೆ ಅಂದ್ರೆ ಈ ಒಂದು ಪ್ರಕರಣ ಇಟ್ಕೊಂಡು ದೇವೇಗೌಡರ ಕುಟುಂಬನ ರಾಜಕೀಯವಾಗಿ ಮುಗಿಸ್ಬೇಕು ಅಂತಕ್ಕಂಥ ಏನಾದ್ರು ಷಡ್ಯಂತ್ರ ಆಗಿದೆಯಾ ಸರ್? ಅದು ಸಾಧ್ಯನೂ ಆಗುತ್ತಾ? ನೋಡಿ ಇಲ್ಲಿ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ದೇವೇಗೌಡರ ಸಾಹೇಬ್ರಿಗಾಗಲಿ ಕುಮಾರಣ್ಣ ಅವ್ರಿಗಾಗಲಿ ಇದು ಅವ್ರನ್ನ ನಾವು ಈ ಒಂದು ಪ್ರಕ್ರಿಯೆಗೆ ತಗೊಂಡು ಬರ್ತಕ್ಕಂಥದ್ದು ನನ್ನ ಅಭಿಪ್ರಾಯದಲ್ಲಿ ಸೂಕ್ತ ಅಲ್ಲ. ಈಗಾಗಲೇ ಆರೋಪಿ ಸ್ಥಾನದಲ್ಲಿ ಈಗಾಗಲೇ ಆಲ್ರೆಡಿ ಏನು SIT ರಚನೆ ಆಗಿ ತನಿಖೆ ನಡೀತಾ ಇದೆ. ಯಾರು ಆರೋಪಿ ಸ್ಥಾನದಲ್ಲಿ ಇದ್ದಾರೆ, ಅಂತಿಮವಾಗಿ ನಾನು ಹೇಳೋದಿಷ್ಟೇ, ಕಾನೂನಿಗಿಂತ ದೊಡ್ಡವ್ರು ಯಾರೂ ಇಲ್ಲ. ತಪ್ಪು ಮಾಡಿದರೆ ತಲೆ ಬಾಗಲೇಬೇಕಾಗ್ತದೆ. ಅಂತಿಮವಾಗಿ ತಪ್ಪು ಮಾಡಿದರೆ ತಲೆ ಬಾಗಲೇಬೇಕಾಗ್ತದೆ. ತಪ್ಪಿಸ್ಕೊಳ್ತಕ್ಕಂಥ ಪ್ರಶ್ನೆ ಇಲ್ಲ. SIT ರಚನೆ ಆಗಿದೆ, ತನಿಖೆ ನಡೀತಾ ಇದೆ. ಅಂತಿಮವಾಗಿ ತನಿಖಾ ವರದಿ ಏನು ನಮ್ಮ ಮುಂದೆ ಬಂದು ಪ್ರಕಟ ಆಗ್ತದೆ. ಮುಂದಿನ ದಿನಗಳಲ್ಲಿ ನಾವು ಅದ್ರ ಬಗ್ಗೆ ಮಾತನಾಡೋಣ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.